ಪ್ರಧಾನಿ ಮೋದಿ ಮಿತ ಬಳಕೆ ಅಸ್ತ್ರಕ್ಕೆ ಇದೀಗ ಕಾಂಗ್ರೆಸ್ ಕಿಡಿಕಾರ್ತಾ ಇರುವಂತದ್ದು. ಪ್ರಧಾನಿ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ಕೆಂಡಾಮಂಡಲರಾಗಿದ್ದಾರೆ. ದೇಶ ಅಧೋಗತಿಗೆ ಬಂದಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ರಾಹುಲ್ ಗಾಂಧಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೊಟ್ರು ಬಾಲಿಶ ಹೇಳಿಕೆ ಕೊಟ್ರು. ಸೊ ಕಾಂಗ್ರೆಸ್ ನಂಬಬೇಡಿ ಅಂತ ಹೇಳ್ಬಿಟ್ಟು ಮೋದಿ ಭಾಷಣ ಬಿಗಿದಿದ್ದಾರೆ. ದೇಶ ನಡೆಸಲಾಗದೆ ಮೋದಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಪಂಚರಾಜ್ಯ ಚುನಾವಣೆ ಆಗಬೇಕಿತ್ತು, ಸುಮ್ಮನಿದ್ರು. ಪ್ರಧಾನಿ ಮೋದಿ ಮಿತ ಬಳಕೆ ಕರೆ ಇಂದು ಖಂಡನೀಯ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಧಾನಿ ಮೋದಿ ಮಿತ ಬಳಕೆಯ ಅಸ್ತ್ರಕ್ಕೆ ಇದೀಗ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಪ್ರಧಾನಿ ಮೋದಿಯ ವಿರುದ್ಧ ಬಿಕೆ ಹರಿಪ್ರಸಾದ್ ಕೂಡ ಕೆಂಡಾಮಂಡಲರಾಗಿದ್ದಾರೆ. ದೇಶ ಅಧೋಗತಿಗೆ ಬಂದಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ರಾಹುಲ್ ಗಾಂಧಿ ಎಚ್ಚರಿಕೆ ಕೊಟ್ರು, ಬಾಲಿಶ ಹೇಳಿಕೆ ಕೊಟ್ರು. ಕಾಂಗ್ರೆಸ್ ಅನ್ನ ನಂಬಬೇಡಿ ಅಂತ ಬಿಟ್ಟು ಮೋದಿ ಭಾಷಣ ಬಿಗಿದಿದ್ದಾರೆ. ದೇಶ ನಡೆಸಲಾಗದೆ ಮೋದಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಕೆ ಹರಿಪ್ರಸಾದ್ ಕೆಡಕಾರ್ತಾ ಇದ್ದಾರೆ. ಸೊ ಪಂಚರಾಜ್ಯ ಚುನಾವಣೆ ಆಗಬೇಕಿತ್ತು, ಸುಮ್ಮನಿದ್ರು. ಪ್ರಧಾನಿ ಮೋದಿ ಮಿತ ಬಳಕೆ ಕರೆ ಇದು ಖಂಡನೀಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಮೆಷರ್ಸ್ ಮಾಡಿ, ಪೆಟ್ರೋಲ್ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ ಆದ್ರೂ ಕೂಡ ಹೇಳಿದ್ದಾರೆ. ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ. ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಚಿನ್ನ ಖರೀದಿ ಮಾಡೋದು ನಿಲ್ಲಿಸಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗ್ಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣ್ಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ ಹೋದಾಗ ಅವಾಗ ಕಾಣ್ಲಿಲ್ವಾ? ಅಥವಾ ಸಿಕ್ಕಿಂ ಅಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ ಹೋದಾಗ ಕಾಣ್ಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡಕ್ಕೆ ಸಾವಿರಾರು ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡ್ಬೇಕಂದ್ರೆ 100 ಕೋಟಿ ರೂಪಾಯಿ ಬೇಕು. ಅದೆಲ್ಲ ಹಣ ಎಲ್ಲಿಂದ ಬಂತಂತೆ? ಇವ್ರು ಮಾಡೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ. ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನ ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ ಹೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡ್ಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾದಿಂದ ನಾಯಿ ಕೊಡೆನ ಕರ್ಕೊಂಡ್ಬಂದು ತಿಂತಾರೆ, ಅದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಆ ಮಶ್ರೂಮ್ ಅನ್ನೋದಕ್ಕೆ ಕನ್ನಡದಲ್ಲಿ ನಾಯಿ ಕೊಡೆ ಅಂತಾರೆ. ಅದನ್ನ ತರಿಸಿ ಅದನ್ನ ತಿನ್ನೋದನ್ನ ನಿಲ್ಲಿಸಿದಾಗ ಎಷ್ಟು ಕಮ್ಮಿ ಆಗುತ್ತೆ, ಆಹಾರ ಕಮ್ಮಿ ಆಗುತ್ತೆ, ಆಹಾರ ತಿನ್ನೋದು ಕಮ್ಮಿ ಮಾಡ್ಬೇಕು ಅಂತ ಅವ್ರು ಹೇಳ್ತಾರಲ್ಲ. ಇವ್ರಿಗೇನಾದ್ರೂ ಹೊಣೆಗಾರಿಕೆ ಇದ್ದಿದ್ರೆ ಆದ್ರೆ, ಯಾಕಂದ್ರೆ ಇವರೇ ಹೇಳ್ತಾ ಇದ್ದೀವಿ ರಾಷ್ಟ್ರ 4ನೇದೋ 3ನೇದೋ ಅತಿ ಹೆಚ್ಚಿನ ಆರ್ಥಿಕ ಶಕ್ತಿ ಅಂತ ಹೇಳಿ, ಅಂತ ದೊಡ್ಡ ಶಕ್ತಿ ಕುಂದಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಖಂಡನೀಯ. ಈ ಹೊಣೆಗಾರಿಕೆಯನ್ನು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವರು ಪೆಟ್ರೋಲ್ ಬಗ್ಗೆ ಮಾತಾಡಿದಾಗ ಅಥವಾ ಚಿನ್ನ ಖರೀದಿ ಮಾಡಬಾರ್ದು ಅಂದಾಗ ಅದು ದೇಶಭಕ್ತಿ. ನಾವೇನಾದ್ರೂ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಅದು ದೇಶದ್ರೋಹ. ಇಂಥ ದ್ವಂದ್ವ ನೀತಿಗಳನ್ನ ಬಿಟ್ಟು ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡೋದ್ ಬಿಟ್ಟು ಬೇರೆಯವ್ರಿಗೆ ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಈ ಪ್ರವಚನ ನಿಲ್ಲಿಸಬೇಕು.